ಫಸ್ಟ್ ನೀವೇನು ತಪ್ಪು ಮಾಡಬಾರ್ದು, ನೀವೆಲ್ಲಿ ತಪ್ಪು ಮಾಡ್ತೀರಂದರೆ ಬಟ್ಟೆ ಫೋಲ್ಡಿಂಗ್ ಎತ್ತರ ಪೆತ್ರ ಹಾಕೋತೀರಿ, ಸರಿ ಹಾಕೊಳೋದಲ್ಲ, ಅಲ್ಲಿ ನಂಬರ್ 1. ನೆಕ್ಸ್ಟ್ ಏನು ಮಾಡ್ತೀರಾ, ಆ ಬಾಕ್ಸ್ ಕರೆಕ್ಟಾಗಿ ತೊಗೊಳಂಗಿಲ್ಲ. ನೆಕ್ಸ್ಟ್ ಬಾಕ್ಸು ಮತ್ತು ಸೀಟು ಮೇನ್ ಇಂಪಾರ್ಟೆಂಟು, ನೀವು ಅಲ್ಲಿ ತಪ್ಪು ಮಾಡ್ತೀರಾ. ಈ ತಪ್ಪು, ಈ ಮಿಸ್ಟೇಕ್ ನೀವು ಮಾಡಿದರೆ ಪ್ಯಾಂಟು ಸರಿ ಬರಲ್ಲ. ಹೊಲಿತೀರಿ, ನೀಟಾಗಿ ಕಾಣ್ತಾ, ಬಟ್ ಹಾಕೊಂಡಾಗ ಅದು ಕಂಫರ್ಟೇಬಲ್ ಆಗಲ್ಲ. ಸೊ ಅದಕ್ಕೆ ನಾನು ಈಗ ಏನು ಹೇಳ್ತೀನಿ ಅದನ್ನ ಫಾಲೋ ಅಪ್ ಮಾಡಿರಿ. ಸೊ ನೋಡ್ರಿ, ನೀವು ಯಾವುದೇ ದೊಡ್ಡವ್ರ ಸೈಜ್ಗೆ ನೀವು ಪ್ಯಾಂಟ್ ಹೊಲಿತೀರಲ್ಲ ಅವ್ರಿಗೆ, ಅಂದರೆ ಈಗ 10th ಮುಗಿದಿರುತ್ತಾ, ಸೊ ಅಂಥವ್ರಿಗೆ, ಚಿಕ್ಕ ಮಕ್ಕಳಿಗೆಲ್ಲ ಇದು ಪ್ಯಾಂಟು. ದೊಡ್ಡವ್ರಿಗೆ ಅಂದರೆ ಕಾಲೇಜ್ ಹುಡುಗಿಯರಿಗಿರ್ಬೋದು, 8th 9th 10th ಏನಿರ್ತಾರಲ್ಲ ಅವ್ರ ಸೈಜಿಗೆ ಏನು ಬೇಕು, ಸೀಟ್ ಬೇಕು. ಇಲ್ಲ ನೋಡ್ರಲ್ಲಿ, ಫಸ್ಟ್ ಏನು ಮಾಡಬೇಕು, 2 ಮೀಟ್ರ್ ಬಟ್ಟೆ ತೊಗೋಬೇಕು. 2 ಮೀಟ್ರ್ ಬಟ್ಟೆನ ಫೋಲ್ಡಿಂಗ್ ಮಾಡಬೇಕು, ಹಾಕ್ತೀನಿ ನಿಮ್ಗೆ ಫೋಲ್ಡ್ ಮಾಡ್ಕೋಬೇಕು ಆಮೇಲೆ ನಿಮಗೆ. ಸೊ ಇಲ್ಲಿ ನೋಡ್ರಿ, ಸಣ್ಣವ್ರಿಗಿರಲಿ ದೊಡ್ಡವ್ರಿಗಿರಲಿ ಸೇಮ್ ಪ್ಯಾಟರ್ನ್ ಇದು ಪ್ಯಾಂಟ್. ಸೊ ಚೇಂಜಸ್ ಎಲ್ಲಾಗುತ್ತೆ, ಸೀಟು ಮತ್ತು ಪ್ಯಾಂಟಿನ ಹೈಟಲ್ಲಿ ಮಾತ್ರ ಚೇಂಜ್ ಆಗುತ್ತೆ, ಅದು ಬಿಟ್ಟರೆ ಎಲ್ಲಿ ಚೇಂಜ್ ಆಗಲ್ಲ. ಸೊ ಬಾಕ್ಸ್ ಅಂತ 34 35 36 34ರಿಂದ ಸ್ಟಾರ್ಟ್. ಇಷ್ಟು ಗಿಡ್ಡ ಇರ್ತಾರಂದರೆ 30 ಎಷ್ಟು 34 35 36 37 38 ಹೈಟ್ ಇದಾರಪ್ಪ ಅಂದ್ರೆ ಅವರು 41 42 ಹಿಂಗೆ ಇಷ್ಟ ಬರುತ್ತೆ. ಅದಕ್ಕಿಂತ ಹೈಟ್ ಯಾರು ಇರಲ್ಲ ಅನ್ಕೋತೀನಿ. ಇದ್ರೂ ಹೈಟ್ ಅನುಗುಣವಾಗಿ ಜಾಸ್ತಿ ಇಟ್ಕೋಬೇಕು. ಹೈಟ್ ಜಾಸ್ತಿ ಆದಂಗಿಲ್ಲ, ಇಲ್ಲಿ ಸೀಟು ಅರ್ಧ ಇಂಚು 1/4 ಇಂಚು ಅಲ್ಲ, ಅರ್ಧ ಇಂಚು 1 ಇಂಚು ಜಾಸ್ತಿ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಏನು ಬರಲ್ಲ. ಇದು ಇಷ್ಟು ನೋಡಿದ್ರೆ ಇದು ಮಿನಿಮಮ್ 40 ಇಂಚು ಮಟನು ಉದ್ದ ಯಾರು ಇರ್ತಾರ ಇಷ್ಟು ಇಟ್ಕೋಬಹುದು. 40 ಇಂಚು ಪ್ಯಾಂಟ್ ಹೈಟ್ ಇರುತ್ತಲ್ಲ ಅವರೆಲ್ಲ ಇಲ್ಲಿರ್ತಲ್ಲ, ನಮ್ಮದು ಇಲ್ಲಿಂದ ಇಲ್ಲಿಗೆ ಇಲ್ಲಿ ಕಟ್ತೀವಿ ನಾವು, ಇಲ್ಲಿಂದ ಹಿಡಿದು ಇದು ಸೀಟು, ಎಲ್ಲಿ ಮೇಲೆ ಕಸಿ ಇದೆಯಲ್ಲ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದೇನ್ರಿ ಇದು ಸೀಟು, ಇಲ್ಲಿಂದ ಇಲ್ಲಿ ಮಟ್ಟ ಸೀಟು. ಈ ಸೀಟಲ್ಲಿ ಬಾಕ್ಸ್ ತಗೋತೀವಿ. ಬಾಕ್ಸ್ ಇಲ್ಲೈತೆ ನೋಡ್ರಿ, ಬಾಕ್ಸ್ ಇದು ಬಾಕ್ಸ್ ಅಗಲ, ಇದು ಬಾಕ್ಸಿನ ಅಗಲ. ಓಕೆ, ಇದು ಬಾಕ್ಸ್ ಅಗಲ, ಇದು ಬಾಕ್ಸಿನ ಉದ್ದ. ಇಲ್ಲಿಂದ ಇಲ್ಲಿವರೆಗೂ ಸೀಟು, ಇಲ್ಲಿಂದ ಇಲ್ಲಿವರೆಗೂ ಸೀಟ್ ಐತಲ್ಲ, ಫುಲ್ ಸೀಟ್ ಅಂತಾರೆ. ಇದಕ್ಕೆ ಎಷ್ಟು ಬರುತ್ತೆ, 14 15 16 17 ಸೀಟು. ಇಲ್ಲಿಂದ ಇಲ್ಲಿವರೆಗೂ ಸೀಟು. 9th 10th ಇಲ್ಲಿಂದನೇ ಸ್ಟಾರ್ಟ್. 8th 9th ಹುಡುಗಿಯರಿಗೆಲ್ಲ 14 ಇಟ್ಕೊಂಡ್ರೆ ಬರುತ್ತೆ ಸೀಟು. ಇಲ್ಲಿ ನೋಡ್ಕ ಫುಲ್ ಸೀಟ್ ನಾನು ಹೇಳಿದ್ದು. ಫುಲ್ ಸೀಟ್ ಎಷ್ಟಪ್ಪ, 7ನೇ ಕ್ಲಾಸ್ 8ನೇ ಕ್ಲಾಸ್ ಹುಡುಗಿಯರಿಗೆ ಅವ್ರು ಗಿಡ್ಡ ಇರ್ತಾರಲ್ಲ ಅವ್ರಿಗೆ ನಾನು ಹೇಳಿದ್ದು 14 ಇಂಚು ಗಿಡ್ಡ ಇರ್ತಾರಲ್ಲ. ಸೊ ಅಂಥವ್ರಿಗೆ ಎಷ್ಟಪ್ಪ, 14 ಇಂಚ್ ಇಟ್ಕೊಂಡ್ರೆ ಬರುತ್ತೆ ಫುಲ್ ಸೀಟು. ಇಲ್ಲಿಂದ ಇಲ್ಲಿಗೆ ಫುಲ್ ಸೀಟು. 7 ಇಂಚ ಮೇಲೆ 7 ಇಂಚು ಕೆಳಗೆ ಇಟ್ಕೊಂಡ್ರೆ ಆರಾಮ್ ಬರುತ್ತೆ ಅವ್ರಿಗೆ ಪ್ಯಾಂಟು. 7 ಇಂಚು ಬಾಕ್ಸು, ಇನ್ನು ಉಳಿದಿದ್ದು ಇಲ್ಲೈತಲ್ಲ ಇದು 7 ಇಂಚ್ ಇಟ್ಕೊಂಡ್ರೆ 14 ಇಂಚ್ ಆಗುತ್ತೆ. ಸೊ ನೋಡೋಣ್ರಿ, ದೊಡ್ಡ ಸೈಜಿಗೆ ಈಗ ದೊಡ್ಡ ಸೈಜ್ ಅಂದ್ರೆ 38 ಸೈಜು, 38 ಬರುತ್ತೆ, 37 ಬರುತ್ತೆ, 36 37 38 ಈ ಸೈಜಿಗೆ ನಾನು ಸೀಟು 16 ತಪ್ಪಿದ 17 ಎಷ್ಟು 16 ಇಲ್ವಾ 17 2 ಇಟ್ಟರು ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಈಗ 16 ತೊಗೊಂಡಿನ ಅಂದ್ಕೊಳ್ರಿ. ಈ ಬಾಕ್ಸ್ ಹೈಟ್ ಎಷ್ಟು ಗೊತ್ತೇ ನೀವು, ನಿಮಗೆ ಬಿಟ್ಟಿದ್ದು ಇಲ್ಲೈತಲ್ಲ ಬಾಕ್ಸ್, ಇಲ್ಲಿಂದ ಇಲ್ಲಿಗೆ ಬಾಕ್ಸ್ ಹೈಟ್. ಓಕೆ ಡನ್. ಇದು ಬಾಕ್ಸ್ ಹೈಟು, ಇದು ಕಾಲ್ ಹತ್ರ ಇದು ಬರುತ್ತಲ್ಲ ಬಾಟಮು, ಬಟ್ಟೆ ಇಲ್ಲಿ ಕ್ಲೋಸ್ ಇರುತ್ತೆ, ಇಲ್ಲಿ ಕ್ಲೋಸ್ ಇರುತ್ತೆ, ಇದು ಬಾಕ್ಸು. ಅರ್ಥ ಆಯ್ತು? ಓಕೆ, ಬಾಕ್ಸ್ ಅರ್ಥ ಆಯ್ತು ಅನ್ಕೋತೀನಿ ನಾನು. ಇಷ್ಟೇ ಸಿಂಪಲ್ ಐತ್ರಿ ಪ್ಯಾಂಟು. ಆಮೇಲೆ ಲಾಡಿ ಒಂದು ಮಾಡಬೇಕು. 38 ಬರುತ್ತೆ. ಅಗಲ ಬಂದ್ಬಿಟ್ಟು ಬಾಕ್ಸಿನ ಅಗಲ ನಡದ ಸುತ್ತಾಡ್ತಾ ಏನು ಬಂದಿರುತ್ತಾ ಪ್ಲಸ್ 6 ಇಂಚು ಸೇರಿಸ್ಬೇಕು. ನೀವು ಯಾವುದೇ ಪ್ಯಾಂಟ್ ನಡತೆ ತಗೊಳ್ರಿ. ನೆಕ್ಸ್ಟ್ ಇದೆಲ್ಲ ನೀರಿಗೆ ಬರುತ್ತೆ ಬಟ್ಟೆ. ಇಲ್ಲಿ ನೋಡ್ರಿ, ಇಲ್ಲಿ ಗ್ಯಾಪ್ ಏನ್ರಿ, ಇದು ಶೇಪ್ಗಾಗಿ ಮಾತ್ರ ಇದು ಗ್ಯಾಪ್. ಇಲ್ಲಿ ನೋಡ್ರಿ, ಇದು ಶೇಪ್ಗಾಗಿ ಮಾತ್ರ ಇದು. ಇಲ್ವಾ ಬಟ್ಟೆ ಇಲ್ವಾ, ಬಟ್ಟೆ ಇಲ್ಲ ಅಂದ್ಕೊಳ್ರಿ, ಇಷ್ಟಕ್ಕೆ ತಗೊಂಡು ಹಿಂಗೆ ಹೊಳಿಸ್ಕೊಂಡ್ಬಿಡೋದು. ಬಟ್ಟೆ ಇಲ್ವಾ, ಇದನ್ನ ಹಾಕಬೇಕು ಅಂತ ರೂಲ್ಸ್ ಇಲ್ಲ. ಜಸ್ಟ್ ಇಷ್ಟಕ್ಕೆ ತೊಗೊಂಡು ಹಿಂಗೆ ಹೊಳಿಸ್ಕೊಂಡ್ಬಿಡೋದು. ಬಟ್ಟೆ ಇಲ್ಲಾಂದ್ರೆ, ಬಟ್ಟೆ ಐತಿ ಅಂದರೆ ಇಲ್ಲಿ ನೋಡ್ರಕ್ಕ, ನಾನು ಪಾಸ್ ಆಗೋಷ್ಟು ಎಷ್ಟು ಇಟ್ಕೊತೀನಿ ನೋಡ್ರಿ, 11 44 ಇಟ್ಕೊಂಡು ನೋಡ್ರಿ.
44ಕ್ಕೆ ಇಷ್ಟು ಪಾಸ್ ಆಗುತ್ತೆ ನೋಡಿರಿ. ಹೌದಾ? ನೀವು ಹಾಗೆ ತಗೋಬೇಕು ಪ್ಯಾಂಟಿಂಗ. ಯಾಕಂದರೆ ಬಾಕ್ಸ್ ಮೇನ್ ಇಂಪಾರ್ಟೆಂಟ್. ಕೆಳಗಿಂದು ನೀರ್ಕಿ ಪಾರ್ಟ್ ಬರುತ್ತೆ ಅದು ಓಕೆ, ಇದು ಮಾತ್ರ ಪಾಸ್ ಆಗೋಷ್ಟು ತಗೋಬೇಕು. ಓಕೆ, 44 ಬೇಡ, 45, 46 ಎಳೆದು ಕಟ್ತೀವಿ. ನೋಡಿದ್ರೆ ಇದು ಗೊತ್ತಾಗ್ತ ಯಾರದೇ ಹೋ ತೊಗೊಳ್ರಿ, ನೀನು ಯಾರ್ದಾರ ತೊಗೊಳ್ರಿ. ಇಲ್ಲಿ ನೋಡ್ರಾಗ ಹಿಪ್ ಪಾಸ್ ಆಗಷ್ಟು ತೊಗೋಬೇಕು. ಹಿಪ್ ಪಾಸ್ ಇದು ಎಷ್ಟು ಪಾಸ್, ಹಿಪ್ ಪಾಸ್ ಆಗಷ್ಟು ತೊಗೋಬೇಕು. ಹಿಪ್ ಪಾಸ್ ಆಗಷ್ಟು ತೊಗೊಂಡಿರ್ತೀರಲ್ಲ, ತಳ್ಳನ ಇರಲಿ ದಪ್ಪನ ಇರಲಿ, ಅವ್ರು ಮೀಡಿಯಮ್ ಸೈಜನೇ ಇರಲಿ, ಅವ್ರಿಗೆ ಏನು ಮಾಡಬೇಕು, ಹಿಪ್ ಪಾಸ್ ಆಗಷ್ಟು ತೊಗೋಬೇಕು. ಡಿವೈಡೆಡ್ ಬೈ 4 ಮಾಡಬೇಕು. ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟು ಬರುತ್ತಾ? 9 ಬರುತ್ತಾ, 8 ಬರುತ್ತಾ? ಬಾಕ್ಸಿಂದು ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟು ಬರುತ್ತಾ? ಪ್ಯಾಂಟ್ ಇದು ಫುಲ್ ಅಗಲ ಇರ್ತದೆ ತಾನೇ, ಇದು ಹೌದಾ? ಫುಲ್ ಅಗಲ ಇರುತ್ತೆ. ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ. ಡಿವೈಡೆಡ್ ಬೈ 4 ಇದು ಡಿವೈಡೆಡ್ ಬೈ 4 ಅಗಲ. ಓಕೆ, ಡಿವೈಡೆಡ್ ಬೈ 4 ಇಲ್ಲಿ ನೋಡಿ, ಮುಂದೊಂದು ಪಾರ್ಟ್ ಹಿಂದೊಂದು ಪಾರ್ಟ್. ಇದನ್ನ ಹಿಂಗೆ ಮಾಡಿದ್ರೆ 4 ಪಾರ್ಟ್ ಆಗುತ್ತೆ. ಓಕೆ, ಡಿವೈಡೆಡ್ ಬೈ 4 ಮಾಡ್ಕೋಬೇಕು. ನೀವು ಹಿಪ್ ಎಷ್ಟು ಪಾಸ್ ಆಗುತ್ತಲ್ಲ ಅಷ್ಟು ತಗೊಂಡು ಡಿವೈಡೆಡ್ ಬೈ 4 ಮಾಡಬೇಕು. ಓಕೆ, ಇದು ಪ್ಯಾಂಟ್ ಅದು ಕೆಳಗೆ. ಇವನ್ ನೀವು ಕಾಲೇಜ್ ಹುಡುಗಿಯರು ಇರ್ತಾರಲ್ಲ, ಹೈಟ್, ಆ ಹೈಟ್ ಒಂದಿಷ್ಟು ಹತ್ರ ಮಟನೂ ಬರುತ್ತೆ. ಓಕೆ, ಗಿಡ್ಡ ಅನ್ನೋರ್ಗಿದ್ರೆ ಎಷ್ಟು ತೊಗೋಬೇಕು? ಸೀಟು 13, 14, 15 ಇಷ್ಟು ಇಟ್ಕೋಬೇಕು. ಹೈಟ್ ಅನ್ನೋರು ನಮ್ಮ ಸೈಜು ನಮ್ಗಿನ್ನ ಹೈಟ್ ಇರೋರು ಎಷ್ಟು ತೊಗೋಬೇಕು? 15, 16, 17, 17ವರೆಗೆ ಇಷ್ಟು ತೊಗೋಬೇಕು. ಅರ್ಥ ಆಯ್ತು? ಇದು ಹೈಟ್ ಎಷ್ಟು ಬೇಕು? ಯಾರಿಗೆ ಹೈಟ್ ಬೇಕೋ ಅಷ್ಟು ಹೈಟ್ ಇಟ್ಕೋಬೇಕು. ಎಷ್ಟು ಬೇಕು ಅಂದರೆ ಮಿನಿಮಮ್ ಪ್ಯಾಂಟ್ ಸ್ಟಾರ್ಟ್ ಆಗೋದೇ 34, 35, 36, 37. ಗಿಡ್ಡ ಇದ್ದವ್ರಂದರೆ 34 ಆಗುತ್ತೆ ಅವ್ರಿಗೆ. ಗಿಡ್ಡ ಇದ್ದಾರಂದರೆ 34 ಪ್ಯಾಂಟ್ ಸೈಜು. ಅವ್ರಿಗೆ ಎಷ್ಟು ಇಡ್ರಿ, ಕಣ್ಣು ಮುಚ್ಕೊಂಡು 14 ಸೀಟ್ ಇಡ್ರಿ. 14 ಸೀಟ್ ಅಂದರೆ ಮೇಲೆ ಇದು 7 ಇಡ್ರಿ, ಇದು 7 ಇಡ್ರಿ, ಕರೆಕ್ಟ್ ಪರ್ಫೆಕ್ಟ್ ಆಗಿ ಬರುತ್ತೆ. 34 ಸೈಜಿಂದು 35, 36 ಹಂಗೆ ಕಾಲಿಂಗ್ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕು. ಆ ಸೀಟ್ ಏನು ಫುಲ್ ತೊಗೊಂಡಿರ್ತಾರಲ್ಲ, ಇದ್ರಾಗ ಹಾಕಬೇಕು ಅಷ್ಟೇ. ಅರ್ಥ ಆಯ್ತು? ಸೊ ಬಾಕ್ಸ್ ಅಂತೀವಿ ನಾವು. ಇದಕ್ಕೆ ನೇಪಾನು ಅಂತಾರೆ. ನಾವು ಯಾವಾಗಲೂ ಬಾಕ್ಸ್ ಅಂದ್ರೆ ನೋಡಿ. ಸೊ ನಾವು ಬಾಕ್ಸ್ ಅಂತೀವಿ, ನೀವು ಬೇಕಂದ್ರೆ ನೇಪ ಅಂತ ಕರ್ಕೋಬೋದು. ಸೊ ನಾವು ಗೊತ್ತಾಯ್ತು. ಗಿಡ್ಡ ಇದ್ದವ್ರಿಗೆ ಎಷ್ಟು? 13, 14. ಗಿಡ್ಡ ಇರ್ತಾರಲ್ಲ ಅವ್ರಿಗೆ 13, 14. ಮೀಡಿಯಮ್ ಸೈಜ್ ಇದ್ದವ್ರಿಗೆ ಎಷ್ಟು ತೊಗೋಬೇಕು? 15, 16 ತೊಗೊಳ್ರಿ. ಇನ್ನು ಸ್ವಲ್ಪ ಹೈಟು ದಪ್ಪ ಅದ ಅಂದ್ರೆ 17, 17ವರೆಗೆ ಹಿಂಗೆ ಇಟ್ಕೋಬೋದು ಸೀಟು. ಅರ್ಥ